ರಾತ್ರಿ ಹೈದರಾಬಾದ್ ಓಡ್ತಾ ಇದ್ದಾರೆ ಸರ್. ತಂದೆ ದಾನೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ, ಅಂಬಾರಂದ್ರ ಹಗರ ದೇವ್ರಲ್ರಿ, ಮಹಾತ್ಮರಂದ್ರ ಈ ಭೂಮಿಯ ನಡೆದಾಡೋ ದೇವರು, ಮಾತಾಡೋ ದೇವರು. ಬರ ಭೂಮಿಯಾಗ ಅವ್ರ ನಡೆದಾಡೋದು ಅಷ್ಟೇ ಅಲ್ಲ, ಮಾತಾಡೋದು ಅವ್ರ ಬಾಯಿಲೆ ಚಂದ್ರಗಿರಿ ತಾಯಿ ಖುಷಿ ಬರ್ತಿದ್ರು. ಅವ್ರು ಏನು ಹೇಳ್ತಾರ ಅದ ಖರೆ ಆಗ್ತಿದ್ರು. ಅವ್ರು ಎಷ್ಟೋ ಮಂದಿ ಭಕ್ತರನ್ನ ಸಲ್ವ್ಯಾರ. ಹಣ್ಣಿಲ್ಲವ್ರಿಗೆ ಅನ್ನ ಕೊಟ್ಟಾರ, ನೀರಿಲ್ಲವ್ರಿಗೆ ನೀರ ಕೊಟ್ಟಾರ, ಮಕ್ಳು ಗಂಡು ಮಕ್ಳಿದ್ದವ್ರು ಗಂಡು ಕೊಟ್ಟಾರ, ಹೆಣ್ಣು ಬೇಡಿದವ್ರಿಗೆ ಹೆಣ್ಣು ಕೊಟ್ಟಾರ. ಎಷ್ಟೋ ರೋಗಿಗಳಿಗೆ ರೋಗ ಪರಿಹಾರ ಮಾಡ್ಯಾರ. ಭಗವಂತ ಎಷ್ಟೋ ಮಂದಿಗೆ ಆವಿಸ್ ಕಡಿಮೆ ಇದ್ದದ್ದು ಜಾಸ್ತಿ ಮಾಡ್ಯಾರ. ಅಂತ ಭಗವಂತಗ ಇವತ್ತು ಆವಿಸ್ ಕಡಿಮೆ ಆಗ್ಬಾರ್ದಿತ್ತು. ಆಗಿದ್ದು ದೇವ್ರ ಭಗವಂತ ಯಾಕೋ ಅವಂಗ ಕರ್ಸ್ಕೊಳಂಗಾಗ್ಯದ, ಕರ್ಸ್ಕೊಂಡ. ಆದ್ರೆ ನಮ್ಮೆಲ್ಲ ನೋಡಕ ಈ ಭಕ್ತರನ್ನ ಉದ್ಧಾರ ಮಾಡಾಕ ಇನ್ನೊಂದು ದಿನ ನಮ್ಮ ಗುರುಗಳನ್ನ ಇಡ್ಬೇಕಾಗಿತ್ತು. ಆದ್ರೂ ದೇವರ ಭಗವಂತ ಇಡಾಕಾಗಿಲ್ಲ, ಕಳ್ಕೊಂಡು ನಮಗೆ ಭಾಳ ದುಃಖ ಆಗ್ಯದ. ಆದ್ರೆ ಇಂಥ ಭಗವಂತನ ಪಡ್ಕೊಂಡೀಗ ಅಂದ್ರೆ ನಮ್ಗೊಂದು ಪೂರ್ವ ಜನ್ಮದ ಪುಣ್ಯ ಇತ್ತು. ಆದ್ರೆ ಅವ್ರನ್ನ ಅಪ್ಪಾಜಿಯವ್ರನ್ನ ಕಳ್ಕೊಂಡು ದುಃಖ ಭಾಳ ಆಗ್ಯದ. ಈ ಕರ್ನಾಟಕ ಆಗ್ಯದ. ಬಂಡಿಗಣಿ ಮಹಾತ್ಮರಂದ್ರೆ ದೊಡ್ಡ ಮಹಾತ್ಮರವರು. ಈ ಭೂಮಿ ಮೇಲೆ ಎರಡನೆಯ ಬಸವಣ್ಣನೆಂಬ ಖ್ಯಾತಿಯ ಪಡೆದಾರ. ಭೂಮಿ ಮ್ಯಾಗ ಎರಡನೆಯ ಬಸವಣ್ಣನೆಂಬ ಖ್ಯಾತಿಯ ಪಡೆದ ಅಣ್ಣ ದಾನೇಶ್ವರ. ಪ್ರತಿ ಇಡೀ ಕರ್ನಾಟಕ ಅಲ್ಲ, ಪ್ರದೇಶಕ್ಕಲ್ಲ, ಎಲ್ಲ ಕಡೆ ನಿತ್ಯ ದಾಸೋಹ ಮಾಡಿ ದಾನೇಶ್ವರ ಆಗ್ಯಾರ. ಎಷ್ಟೋ ಬಂದ ರೋಗಿಗಳನ್ನ ಉದ್ಧಾರ ಮಾಡ್ಯಾರ. ಲೋಕ ಕಲ್ಯಾಣಕ್ಕೆ ಬಂದ ಬಸವಣ್ಣ ಇದ್ದ, ಅವ್ರನ್ನ ಕಳ್ಕೊಂಡು ಅದಕ್ಕೆ